ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಒಂದು ಭಾಗದಲ್ಲಿ ನಡೀತಿದ್ರೆ ಮತ್ತೊಂದು ಭಾಗದಲ್ಲಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾರಿ ಬೆಳವಣಿಗೆಗಳು ನಡೀತಿದ್ದಾವೆ. ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ ದಿನಾಂಕದ ಘೋಷಣೆಗೆ ಕ್ಷಣಗಣನೆ ಶುರುವಾಗಿದೆ. ಒಂದು ವಿಶೇಷ ದಿನದಂದು ಈ ಘೋಷಣೆ ಆಗುತ್ತೆ, ಜೊತೆಗೆ ಒಂದು ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಅಟ್ ದಿ ಸೇಮ್ ಟೈಮು ಈ ಬಿಗ್ ಬಾಸ್ನ ಸೀಸನ್ 12ರ ಸ್ಪರ್ಧಿಗಳ ಪಟ್ಟಿಯ ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಿದ್ದಾವೆ. ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ, ಅವ್ರು ಬಂದರೆ ಹೇಗೆ, ಇವ್ರು ಬಂದರೆ ಹೇಗೆ, ಅವ್ರಿಗೆ ಕಾಲ್ ಹೋಗಿದೆಯಂತೆ, ಇವ್ರಿಗೆ ಕಾಲ್ ಹೋಗಿದೆಯಂತೆ ಅನ್ನುವಂತಹ ಅಂತೆಕಂತೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗ್ತಿದ್ದಾವೆ. ಈಗ ಯಾವಾಗ ಈ ಬಿಗ್ ಬಾಸ್ ಸೀಸನ್ 12ರ ಘೋಷಣೆ ಆಗುತ್ತೆ ಅನ್ನೋದ್ರ ಜೊತೆಗೆ ಯಾರೆಲ್ಲ ಹೋಗ್ಬೋದು ಅನ್ನುವಂತಹ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಹುತೇಕ ಈ ಪಟ್ಟಿಯೇ ಫೈನಲ್ ಆಗ್ತದೆ. ಇದರಲ್ಲಿ ಒಬ್ಬರು ಇಬ್ಬರು ಆ ಕಡೆ ಈ ಕಡೆ ಆಗಬಹುದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟು 17 ಜನ ಸ್ಪರ್ಧಿಗಳ ಪಟ್ಟಿ ಈಗ ನಮ್ಮ ಕೈ ಸೇರಿದೆ. ಆ ಪಟ್ಟಿಯಲ್ಲಿ ಇರೋರು ಯಾರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥ ಸೀಸನ್ ಅಂತಲೇ ಹೇಳ್ಬೋದು. ಜೊತೆಗೆ ನಾನಾ ಕಾರಣಗಳಿಂದ ಈ ಸೀಸನ್ ವೆರಿ ಇಂಟ್ರೆಸ್ಟಿಂಗ್. ಕಾರಣ ಏನು ಅಂತ ಹೇಳಿದ್ರೆ, ಸುದೀಪ್ ಅವರು ಈ ಬಾರಿ ಹೋಸ್ಟನ್ನು ಮಾಡೋದಿಲ್ಲ ಅಂತೇಳಿ ಆರಂಭದಲ್ಲಿ ಹೇಳ್ತಾರೆ. ನಂತರ ವೆರಿ ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ಕನ್ವಿನ್ಸನ್ನು ಮಾಡಿ ಸುದೀಪ್ ಅವರನ್ನು ಒಪ್ಪಿಸ್ತಾರೆ. ಸೊ ದಟ್ ಸುದೀಪ್ ಅವರು ಈ ಬಾರಿಯೂ ಕೂಡ ಹೋಸ್ಟ್ ಆಗಿರಲಿದ್ದಾರೆ. ಆದರೆ ಸುದೀಪ್ ಅವರು ಹೋಸ್ಟ್ ಆದ ಬಳಿಕ ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷೆ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಸುದೀಪ್ ಬರಲ್ಲ ಅಂತೇಳಿ ಹೇಳಿದ್ದೇ ಒಂದಷ್ಟು ಕಾರಣಗಳಿಂದ. ಆದರೆ ಆ ಕಾರಣಗಳು ಏನು ಎಲ್ಲರೂ ಕೂಡ ಗೊತ್ತಿರುವಂತಿದೆ. ಕನ್ನಡವನ್ನು ನಿರ್ಲಕ್ಷ್ಯ ಮಾಡಿದರು, ಜೊತೆಗೆ ಸುದೀಪ್ ಹೇಳಿದಂಥ ಒಂದಷ್ಟು ಅಂಶಗಳನ್ನು ನಿರ್ಲಕ್ಷ್ಯ ಮಾಡಿದರು ಅನ್ನೋಂಥ ಕಾರಣಕ್ಕೋಸ್ಕರ ಸುದೀಪ್ ಸಿಟ್ಟಾಗಿದ್ರು ಅನ್ನೋವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಕೊನೆಗೂ ಈಗ ಸುದೀಪ್ ಕನ್ವಿನ್ಸ್ ಮಾಡಿ ಬರ್ತಾರೆ ಅಂತ ಆಗಿದೆ. ಬಟ್ ಯಾವಾಗ ಈ ಬಿಗ್ ಬಾಸ್ ಸೀಸನ್ 12 ಶುರು ಆಗುತ್ತೆ, ಜೊತೆಗೆ ಇದರ ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೆ, ಪ್ರೋಮೋ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಯಾರ್ಯಾರು ಈ ಬಾರಿ ಸ್ಪರ್ಧಿಗಳಾಗಿ ಬರಬಹುದು ಅನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ಪಟ್ಟಿ, ಸುಮಾರು ಒಂದು 17 ಜನ ಸ್ಪರ್ಧಿಗಳ ಎಕ್ಸ್ಕ್ಲೂಸಿವ್ ಪಟ್ಟಿ ಸಿಗ್ತಾ ಹೋಗಿದೆ. ಅವರ ಹಿನ್ನೆಲೆ ಮತ್ತು ಅವರು ಹೋಗುವಂಥ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ಅವರ ಪಟ್ಟಿಯನ್ನು ನೋಡೋಣ ಬನ್ನಿ. ಮೊದಲಿಗೆ ರಮೋಲಾ. ಇತ್ತೀಚೆಗೆ ಒಂದಷ್ಟು ಕಾಂಟ್ರವರ್ಸಿಗಳಲ್ಲೂ ಕೂಡ ಸುದ್ದಿಯಾದಂತಹ ನಟಿ ರಮೋಲಾ ಬಿಗ್ ಬಾಸ್ ಸೀಸನ್ OTTಗೆ ಈ ಹಿಂದೆ ಬಂದಿದ್ದರು. ಈಗ ಮತ್ತೆ ಬಿಗ್ ಬಾಸ್ ಸೀಸನ್ 12ಕ್ಕೆ ರಮೋಲಾ ಬರಲಿದ್ದಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ರಕ್ಷಕ್ ಜೋಡಿಯಾಗಿದ್ದಂತಹ ರಮೋಲಾ ಬಿಗ್ ಬಾಸ್ ಸೀಸನ್ 12ಕ್ಕೆ ಬಂದರೆ ಒಂದಷ್ಟು ಮೋಡಿಯನ್ನು ಮಾಡ್ಬೋದು. ಒಂದು ಗ್ಲಾಮರ್ ಗೊಂಬೆಯಾಗಿ ರಮೋಲಾ ಎಂಟ್ರಿಯನ್ನು ಪಡೀತಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ವಿಚಾರ. ಹಾಗೆಯೇ ಇತ್ತೀಚೆಗೆ ಒಂದು ಕಾಂಟ್ರವರ್ಸಿಯಲ್ಲೂ ಕೂಡ ಆಕೆ ಹೆಸರು ಕೂಡ ಬಂದಿತ್ತು. ಹಾಗಾಗಿ ಹೆಸರು ಚಾಲ್ತಿಯಲ್ಲಿದೆ. ಸೊ ದಟ್ ರಮೋಲಾ ಬರಬಹುದು ಅನ್ನುವಂಥದ್ದು ಮೊದಲ ಲೆಕ್ಕಾಚಾರ. ಇನ್ನು ಹಿರಿಯ ನಟಿಯಾಗಿರುವಂಥ ಸುಧಾರಾಣಿಯವರು ಪ್ರತಿ ಸೀಸನ್ನಲ್ಲೂ ಕೂಡ ಬರ್ತಾರಂತೆ ಅಂತೇಳಿ ಅಂತೆಕಂತೆಗಳೇ ಆಯಿತು. ಹಾಗೆಯೇ ಈ ಸೀಸನ್ನಲ್ಲೂ ಕೂಡ ಅವರನ್ನು ಅಪ್ರೋಚ್ ಮಾಡಿದ್ದಾರೆ. ಬಹುತೇಕ ಓಕೆ ಆಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಗೊತ್ತಿಲ್ಲ, ಬರಬಹುದು, ಬರ್ದೇನೋ ಕೂಡ ಇರ್ಬೋದು. ಬಟ್ ಸದ್ಯಕ್ಕಂತೂ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಸತ್ಯ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಸಾಗರ್ ಗೌಡ ಅನ್ನುವಂತಹ ಸೀರಿಯಲ್ ಕಲಾವಿದ ಕೂಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವಂಥ ಚಾನ್ಸಸ್ ಇದೆ ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಸಾಗರ್ ಗೌಡ ಕೂಡ ಬಿಗ್ ಬಾಸ್ಗೆ ಹೋಗ್ತಿದೆ ಅನ್ನುವಂತಹ ವಿಚಾರವನ್ನು ಕೆಲವರ ಬಳಿ ಹೇಳ್ಕೊಂಡಿದ್ದಾರಂತೆ. ಹಾಗಾಗಿನೇ ಅನುಮಾನ ಇರುವಂಥದ್ದು. ಈ ರೀತಿ ಹೇಳ್ಕೊಂಡ್ರು ಅಂತ ಹೇಳಿದ್ರೆ ಬಿಗ್ ಬಾಸ್ ಅವಕಾಶ ಕಷ್ಟ. ಹಾಗಾಗಿ ಸಾಗರ್ ಗೌಡ ಬಿಗ್ ಬಾಸ್ ಮನೆಗೆ ಬರ್ತಾರಾ ಬರಲ್ಲೋ ಗೊತ್ತಿಲ್ಲ, ಬಟ್ ಬರಬಹುದು ಅನ್ನುವಂತಹ ವಿಚಾರ ಚರ್ಚೆ ಆಗ್ತಿದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಧನುಷ್ ಗೌಡ ಗೀತಾ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ರು. ಈ ಧನುಷ್ಗೂ ಕೂಡ ಈಗ ಬಿಗ್ ಬಾಸ್ ಸೀಸನ್ 12 ಆಫರ್ ಬಂದಿದೆ. ಬರಬಹುದು, ಬಹುತೇಕ ಬರುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಕಾಣಿಸುತ್ತೆ. ಇಲ್ಲಿ ಈ ಗೀತಾ ಸೀರಿಯಲ್ನಲ್ಲಿ ಗಮನವನ್ನು ಸೆಳೆದಂಥ ಪಾತ್ರವನ್ನು ಧನುಷ್ ನಿಭಾಯಿಸಿದರು. ಬಟ್ ಬಿಗ್ ಬಾಸ್ನಲ್ಲಿ ಗಮನವನ್ನು ಸೆಳೀತಾರಾ ಇಲ್ವಾ ಗೊತ್ತಿಲ್ಲ. ಇನ್ನು ಸಮರ್ಜಿತ್ ಲಂಕೇಶ್, ಇಂದ್ರಜಿತ್ ಲಂಕೇಶ್ ಅವರ ಮಗ, ಜೊತೆಗೆ ಇತ್ತೀಚೆಗೆ ಗೌರಿ ಸಿನಿಮಾದಲ್ಲಿ ಸಾನಿಯಾ ಅಯ್ಯರ್ ಜೊತೆಗೆ ನಾಯಕನಾಗಿ ಕಾಣಿಸ್ಕೊಂಡಂತಹ ಸಮರ್ಜಿತ್ ಲಂಕೇಶ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವಂಥ ಚಾನ್ಸಸ್ ಇದೆ. ಗೌರಿ ಸಿನಿಮಾ ಫ್ಲಾಪ್ ಆಯಿತು. ಅಟ್ಲೀಸ್ಟು ಈ ಬಿಗ್ ಬಾಸ್ ಸೀಸನ್ 12ರಿಂದನಾದರೂ ಕೂಡ ಸೆಕೆಂಡ್ ಇನ್ನಿಂಗ್ಸನ್ನು ಬೇರೆ ರೀತಿಯಲ್ಲಿ ಶುರು ಮಾಡೋದಕ್ಕೆ ಒಂದು ದಾರಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸಮರ್ಜಿತ್ ಬರುವಂಥ ಆಲೋಚನೆಯಲ್ಲಿ ಇದ್ದಾರೆ. ಬರ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ವಾಣಿ ಅಥವಾ ದೀಪಿಕಾ ಗೌಡ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ಬೋದು. ವಾಣಿಗೌಡ ಈಗಾಗಲೇ ಕ್ವಾಟ್ಲೆ ಕಿಚನ್ನಲ್ಲಿ ಅಭಿನಯಿಸ್ತಾ ಇದ್ದಾರೆ, ಅದರಲ್ಲಿ ಬ್ಯುಸಿಯಾಗಿದ್ದಾರೆ. ಅಟ್ ದಿ ಸೇಮ್ ಟೈಮ್ ದೀಪಿಕಾ ಇತ್ತೀಚೆಗೆ ಸುಂದರವಾದಂಥ ಮನೆಯನ್ನು ಕಟ್ಟಿ ಸುದ್ದಿಯಾಗಿದ್ದರು. ಇಬ್ಬರು ಕೂಡ ಕಾಮಿಡಿ ಝೋನರ್ನ ಕಲಾವಿದರೆ, ಅದ್ಭುತವಾದಂಥ ನಟಿಯರು, ಅದರಲ್ಲೇನು ಎರಡನೇ ಮಾತಿಲ್ಲ. ವಾಣಿ ಅಂತೂ ದೀಪಿಕೆಗಿಂತ ಒಂದು ಮೆಟ್ಟಿಲು
ಮೇಲೆ ಇದ್ದಾರೆ. ಅದ್ಭುತವಾದಂಥ ಕಲಾವಿದೆ, ಗ್ಲಾಮರ್ ಗೊಂಬೆಯೂ ಕೂಡ ಹೌದು, ನೋಡೋದಕ್ಕೂ ಕೂಡ ಇಬ್ಬರು ಚೆನ್ನಾಗಿದ್ದಾರೆ. ಹಾಗೆಯೇ ಸ್ಪಾಂಟೇನಿಯಸ್ ಆಗಿ ತಮಾಷೆ ಮಾಡೋದ್ರಲ್ಲಿ ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿರೋದ್ರಲ್ಲೂ ಕೂಡ ಇಬ್ಬರು ಮೇಲುಗೈ. ಹಾಗಾಗಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರಬಹುದು. ವಾಣಿಯೇ ಬಹುಪಾಲು ಬರುವಂಥ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಬಟ್ ವಾಣಿಯಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕ್ಲೋಸನ್ನು ಮಾಡಿಲ್ಲ. ಅದನ್ನು ಹೊರತುಪಡಿಸಿದರೆ ಮತ್ತೊಬ್ಬ ಕಾಮಿಡಿ ಕಲಾವಿದ ಸೂರಜ್ ಅವರನ್ನು ಕೂಡ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದಾರೆ. ಸೂರಜ್ ಹೆಸರು ಪ್ರತಿ ಸೀಸನಲ್ಲೂ ಕೂಡ ಬರುತ್ತೆ, ಹೀಗೆ ಬಂದು ಹಂಗೆ ಹೋಗುತ್ತೆ. ಬಟ್ ಈ ಬಾರಿ ಅಂತೂ ಸೂರಜ್ ಬಂದೇ ಬರ್ತಾರೆ ಅನ್ನುವಂಥ ಹೆಸರು ಆರಂಭದಿಂದನೂ ಕೂಡ ಓಡಾಡ್ತಾನೆ ಇದೆ. ನೋಡೋಣ ಸೂರಜ್ ಬರ್ತಾರಾ ಇಲ್ವೋ ಗೊತ್ತಿಲ್ಲ, ಬರಬಹುದು ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಪಟ್ಟಿಯಲ್ಲಿ ಇರುವಂಥ ಹೆಸರು ಅಂತೇಳಿ ಗೊತ್ತಾಗಿದೆ. ಅದನ್ನು ಹೊರತುಪಡಿಸಿದರೆ ಮತ್ತೊಬ್ಬ ಹಾಸ್ಯ ನಟನೂ ಕೂಡ ಹೌದು, ಸ್ಪಾಂಟೇನಿಯಸ್ ಆಗಿ ಮಾತನಾಡುವಂಥ ಮಾತಿನ ಮಲ್ಲ ಗಿಲ್ಲಿ ನಟ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋದು ಗೊತ್ತಾಗಿದೆ. ಬಿಗ್ ಬಾಸ್ ಮನೆಗೆ ಗಿಲ್ಲಿ ನಟ ಬಂದರೆ ಬಹುತೇಕ ಗೆಲ್ಲುವಂಥ ಸ್ಪರ್ಧಿ ಈತನೇ ಅನ್ನುವಂಥ ಚರ್ಚೆಗಳು ಬರೋದಕ್ಕಿಂತ ಮುಂಚೆನೇ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಒಂದು ಎಲ್ಲ ರೀತಿಯಾದಂಥ ಟಾಸ್ಕ್ಗಳಲ್ಲೂ ಕೂಡ ಗಿಲ್ಲಿ ಸೈ ಅನ್ಸ್ಕೊಂಡಂಥ ಆತ. ಹೇಗೆ ಹನುಮ ಮುಗ್ಧವಾಗಿದ್ದೇ ಎಲ್ಲರ ಹೃದಯವನ್ನು ಗೆದ್ನೋ ಹಾಗೆ ಗಿಲ್ಲಿ ಮಾತನಾಡಿಕೊಂಡೇ ಹೃದಯವನ್ನು ಗೆಲ್ತಾನೆ. ಕೆಲವು ಕಡೆ ಓವರ್ ಅನಿಸ್ಬೋದು, ಇನ್ನು ಕೆಲವು ಕಡೆ ತಮಾಷೆ ಎಂಟರ್ಟೈನ್ಮೆಂಟು ಏನೂ ಕೂಡ ಕೊರತೆ ಇಲ್ಲ. ಹಾಗಾಗಿ ಗಿಲ್ಲಿ ಎಲ್ಲರ ಹೃದಯವನ್ನು ಗೆದ್ದು ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನು ಕೂಡ ಗೆಲ್ಲುವಂತಹ ಸಾಮರ್ಥ್ಯ ಇರುವಂಥ ನಟ ಜೊತೆಗೆ ಸ್ಪರ್ಧಿ. ಹಾಗಾಗಿ ಗಿಲ್ಲಿ ನಟ ಬರಬಹುದು ಅನ್ನೋ ಲೆಕ್ಕಾಚಾರನೂ ಕೂಡ ಇದೆ. ಅದನ್ನು ಹೊರತುಪಡಿಸಿದರೆ ಮತ್ತೊಬ್ಬ ಗ್ಲಾಮರ್ ಗೊಮ್ಮೆ ಅಭಿಜ್ಞಾ ಭಟ್, ನೋಡೋದಕ್ಕೆ ಅತಿಲೋಕ ಸುಂದರಿ ರೀತಿ ಇರುವಂಥ ಅಭಿಜ್ಞಾ ಭಟ್ ಇತ್ತೀಚೆಗೆ ಈ ಭರ್ಜರಿ ಬ್ಯಾಚುಲರ್ಸು ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಜೊತೆಗೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಇರ್ಬೋದು, ಜೊತೆಗೆ ಬಹುತೇಕ ಸಾಕಷ್ಟು ಸೀರಿಯಲ್ಗಳಲ್ಲಿ ಇತ್ತೀಚೆಗೆ ಕಾಣಿಸ್ಕೊಂಡಿರುವಂತಹ ಈ ಅಭಿಜ್ಞಾ ಭಟ್, ಆಕೆ ಇಂಟರ್ವ್ಯೂಗಳು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು, ರೀಲ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು, ಈ ಎಲ್ಲ ಕಾರಣಗಳಿಂದ ಈಕೆಯನ್ನು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕರ್ಕೊಂಬರುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ತುಂಬ ಪರ್ಸೆಂಟೇಜ್ ಅಂತೂ ಕಾಣಿಸ್ತಿಲ್ಲ. ಬಟ್ ಬರಬಹುದು, ಬಂದರೆ ಒಂದು ಗ್ಲಾಮರ್ ಲುಕ್ಕು ಬಿಗ್ ಬಾಸ್ ಮನೆ ಒಳಗಡೆ ಬಂದಂಗೆ ಆಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನು ಅದನ್ನು ಹೊರತುಪಡಿಸಿದರೆ ಅಮೃತ ಅಯ್ಯಂಗಾರ್ ಇತ್ತೀಚೆಗೆ ಜಾಸ್ತಿ ಕಾಣಿಸಿಕೊಳ್ತಿಲ್ಲ ಎಲ್ಲೂ ಕೂಡ. ಅಮೃತ ಡಾಲಿ ಮದುವೆ ಆದ ಬಳಿಕ, ಡಾಲಿ ಮದುವೆ ಆಗೋವರೆಗೂ ಕೂಡ ಭಾರಿ ಸುದ್ದಿಯಲ್ಲಿದ್ದಂಥ ಅಮೃತ ಅಯ್ಯಂಗಾರ್ ಡಾಲಿ ಮದುವೆಯ ನಂತರ ಎಲ್ಲೋ ಒಂದು ಕಡೆ ಬಣ್ಣದ ಲೋಕದಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ತಿದ್ದಾರೋ ಅಥವಾ ಅವಕಾಶಗಳ ಕೊರತೆ ಕಾಡ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಈಗ ಬಿಗ್ ಬಾಸ್ ವರೆಗೆ ಬರುವಂಥ ಆಲೋಚನೆ, ಬಿಗ್ ಬಾಸ್ ವರೆಗೂ ಕೂಡ ಬಂದರೆ ಬಿಗ್ ಬಾಸ್ನಲ್ಲಿ ಒಂದಷ್ಟು ಅವಕಾಶಗಳು ಸಿಗಬಹುದು ಬಿಗ್ ಬಾಸ್ನ ನಂತರ ಅನ್ನುವಂಥದ್ದು. ಜೊತೆಗೆ ಬಿಗ್ ಬಾಸ್ಗೆ ಬಂದಂಥವ್ರಿಗೆ ಒಂದು ಐಡೆಂಟಿಫಿಕೇಷನ್ ಸಿಗ್ತದೆ. ಸೊ ದಟ್ಟು ಇಲ್ಲಿ ಈಕೆ ಅಮೃತ ಅಯ್ಯಂಗಾರ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವಂಥ ಸಾಧ್ಯತೆ ಕಾಣಿಸ್ತಿದೆ. ಅದನ್ನು ಹೊರತುಪಡಿಸಿದ್ರೆ ಸಂಜನಾ ಬುರ್ಲಿ, ಪುಟ್ಟಕ್ಕನ ಮಕ್ಕಳು ಅನ್ನುವಂತಹ ಸೀರಿಯಲ್ನಲ್ಲಿ ಭಾರಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದಂಥ ನಟಿ. ಅರ್ಧದಲ್ಲೇ ಸೀರಿಯಲನ್ನು ಬಿಟ್ಟರೂ ಕೂಡ ಪಾಪ್ಯುಲಾರಿಟಿ ಮತ್ತು ಸಿಂಪತಿಗೆ ಏನೂ ಕೂಡ ಕೊರತೆ ಇಲ್ಲ. ಬೇರೆ ಒಳ್ಳೊಳ್ಳೆ ಅವಕಾಶಗಳು ಬಂದರೂ ಕೂಡ ಪುಟ್ಟಕ್ಕನ ಮಕ್ಕಳು ಅನ್ನುವಂತಹ ಸೀರಿಯಲನ್ನು ಅಥವಾ ಆ ಪಾತ್ರವನ್ನು ಯಾರಿಗೂ ಕೂಡ ಅಥವಾ ಯಾವುದೇ ಸೀರಿಯಲ್ನ ಪಾತ್ರಕ್ಕೂ ಕೂಡ ತುಂಬಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಆ ಸೀರಿಯಲ್ನ ಮೂಲಕ, ಆ ಪಾತ್ರದ ಮೂಲಕ ಒಂದು ವಿಶೇಷವಾದಂಥ ಪ್ರೀತಿಯನ್ನು ಗಳಿಸಿದಂತಹ ನಟಿ ಈ ಸಂಜನಾ ಬುರ್ಲಿ. ಸೊ ದಟ್ ಸಂಜನಾ ಬುರ್ಲಿಯು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರಬಹುದು ಅನ್ನುವಂಥ ಚರ್ಚೆ ಆಗ್ತಿದೆ. ಬಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, ಬರುವಂಥ ಚಾನ್ಸಸ್ ಅಂತೂ ಇದೆ. ಮತ್ತು ಇದೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಧನುಷ್ HS ಕಂಠಿ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಧನುಷ್ ಕೂಡ ಬಿಗ್ ಬಾಸ್ ಸೀಸನ್ 12ರ ಮನೆಗೆ ಬರ್ತಾರೆ ಅನ್ನುವಂತಹ ಹೆಸರಿದೆ. ಗೊತ್ತಿಲ್ಲ ಬರ್ತಾರಾ ಬರಲ್ವಾ, ಬರುವಂಥ ಚಾನ್ಸಸ್ ಅಂತೂ ಇದೆ. ಇನ್ನು ಇನ್ನೊಬ್ಬ ಕಾಮಿಡಿ ಕಲಾವಿದ ಚಂದ್ರಪ್ರಭಾ ಡಬಲ್ ಮೀನಿಂಗ್ ಜೋಕ್ಗೆ ತುಂಬ ಫೇಮಸ್ಸು. ಇತ್ತೀಚೆಗೆ ಗಾರಿ ಕೆಲಸವನ್ನು ಮಾಡೋದರಲ್ಲಿ ವೈರಲ್ ಆಗಿದ್ದಂತಹ ನಟ. ಈತ ಸಿಂಪತಿಗಾಗಿ ಈ ರೀತಿ ಮಾಡಿದ್ನೋ ಅಥವಾ ನಿಜವಾಗ್ಲೂ ಕೂಡ ಆ ರೀತಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ಸುದ್ದಿಯಾಗಿದ್ದಂಥ ನಟ ಚಂದ್ರಪ್ರಭಾ. ಡಬಲ್ ಮೀನಿಂಗ್ ಜೋಕು ಅಂತ ಹೇಳಿದ್ರೆ ಚಂದ್ರಪ್ರಭಾ ಅಂದರೆ ಡಬಲ್ ಮೀನಿಂಗ್ ಜೋಕು ಅನ್ನೋ ರೀತಿಯಲ್ಲಿ ಮಾತುಗಳಿದ್ದಾವೆ. ಸೊ ದಟ್ಟು ಚಂದ್ರಪ್ರಭಾ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದನ್ನು ಹೊರತುಪಡಿಸಿದರೆ ಹುಲಿ ಕಾರ್ತಿಕ್ಕು ಕಾಮಿಡಿ ಕಲಾವಿದನಾಗಿ ಈಗಾಗಲೇ ತುಂಬ ಹೆಸರನ್ನು ಸಂಪಾದನೆ ಮಾಡಿರುವಂಥ ನಟ. ಹಾಗೆಯೇ ಈ ಡ್ಯಾನ್ಸಿಂಗ್ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ನಟ. ಎರಡಕ್ಕೂ ಕೂಡ ಸೈ ಅಂತೇಳಿ ಅನ್ನಿಸ್ಕೊಂಡಂಥ ಮಲೆನಾಡಿಗ, ಅದ್ಭುತವಾದಂಥ ಕಲಾವಿದ. ಹೀಗಾಗಿ ಹುಲಿ ಕಾರ್ತಿಕ್ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂಥ ಚಾನ್ಸಸ್ ಇದೆ. ಆತನ ಹೆಸರು ಕೂಡ ಇದೆ ಅನ್ನೋದು ಗೊತ್ತಾದರೆ, ಇನ್ನು ದಿಲೀಪ್ ಶೆಟ್ಟಿ ಕ್ವಾಟ್ಲೆ ಕಿಚನ್ನ ಮೂಲಕ ಮತ್ತು ನೀನಾದೇನ ಅನ್ನುವಂತಹ ಧಾರಾವಾಹಿಯ ಮೂಲಕ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂತಹ ನಟ ದಿಲೀಪ್ ಶೆಟ್ಟಿ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ನಲ್ಲಿದ್ದು, ದಿಲೀಪ್ ಶೆಟ್ಟಿಯು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಬಟ್ ಕನ್ಫರ್ಮ್ ಆಗಿಲ್ಲ. ಅದನ್ನು ಹೊರತುಪಡಿಸಿದರೆ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿ ಇತ್ತೀಚೆಗೆ ಲಕ್ಷ್ಮಣ ಅನ್ನುವಂತಹ ಸೀರಿಯಲ್ನಲ್ಲೂ ಕೂಡ ನಟಿಸಿದಂಥ, ಹಾಗೆಯೇ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ಸುಕೃತ ನಾಗ್ ಅವರು ಕೂಡ ಈ ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಪ್ರತಿ ಸೀಸನ್ನಲ್ಲೂ ಕೂಡ ಸುಕೃತ ಹೆಸರು ಕೂಡ ಕೇಳಿ ಬರುತ್ತೆ. ಯಾಕಂತ ಹೇಳಿದ್ರೆ ಅತಿಲೋಕ ಸುಂದರಿ,
ಗ್ಲಾಮರ್ ಗೊಂಬೆ, ಹಾಗೆಯೇ ಪಾಪ್ಯುಲಾರಿಟಿಯಲ್ಲೂ ಕೂಡ ತುಂಬ ದೊಡ್ಡ ಫಾಲೋವರ್ಸ್ಗಳನ್ನು ಹೊಂದಿರುವಂತಹ ಈ ನಟಿ ತುಂಬ ದೊಡ್ಡ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ಕೊಂಡು ಬಂದಂತಹ ನಟಿ ಹೊರಗಡೆ ಜಗತ್ತಿನಲ್ಲಿ ಇರೋ ರೀತಿ ಒಳಗಡೆ ಜೀವನದಲ್ಲಿ ಇಲ್ಲ ಅನ್ನೋದು ಕೂಡ ಸತ್ಯ. ಇತ್ತೀಚೆಗೆ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಆಕೆಯ ಕೆಲವೊಂದಷ್ಟು ಮಾತುಗಳು, ಡೈಲಾಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು. ಹಾಗಾಗಿ ಸುಕೃತ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಬಟ್ ಎಲ್ಲೂ ಕೂಡ ಕನ್ಫರ್ಮ್ ಆಗಲಿಲ್ಲ. ಇನ್ನು ಪಾಯಲ್ ಚೆಂಗಪ್ಪ ಶಾರ್ಟ್ ಮೂವೀಸ್ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂಥ ನಟಿ. ಪಾಯಲ್ ನೋಡೋದಕ್ಕೆ ಯಾವ ರೀತಿ ಇದ್ದಾರೋ ಅದೇ ಸಿನಿಮಾ ಅಥವಾ ಶಾರ್ಟ್ ಮೂವಿ ಅಂತೇಳಿ ಬಂದರೆ ಅಥವಾ ಬಣ್ಣ ಹಚ್ಚಿದ್ರು ಅಂತ ಹೇಳಿದ್ರೆ ಆಕೆ ಆ್ಯಕ್ಟಿಂಗ್ ಕಂಪ್ಲೀಟಾಗಿ ರಾಕ್ಷಸಿ ರೂಪದಲ್ಲಿ ಬದಲಾಗಿ ಹೋಗುತ್ತೆ. ಅಂತಹ ನಟ ಭಯಂಕರಿ ತುಂಬ ಮನೋಜ್ಞವಾಗಿ ನಟಿಸೋದರಲ್ಲಿ ಮತ್ತು ಪಡ್ಡೆ ಹುಡುಗರ ನಿದ್ದೆಯನ್ನು ಕದಿಯೋದರಲ್ಲಿ ಪಾಯಲ್ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಒಂದಷ್ಟು ವಿವಾದಗಳಲ್ಲೂ ಕೂಡ ಪಾಯಲ್ ಚೆಂಗಪ್ಪ ಹೆಸರು ಕೇಳಿ ಬಂದಿತ್ತು. ಬಟ್ ಈಗ ಪಾಯಲ್ ಚೆಂಗಪ್ಪ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂಥ ಅವಕಾಶವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳಿದ್ದಾವೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಅಥವಾ ವೆರಿ ಸರ್ಪ್ರೈಸಿಂಗ್ ಅಥವಾ ವೆರಿ ಸ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ಡಾಕ್ಟರ್ ಬೋ ಹೆಸರು ಈ ಬಾರಿ ಇಲ್ಲ. ಈ ಬಾರಿಯೂ ಕೂಡ ಡಾಕ್ಟರ್ ಬೋ ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಡಾಕ್ಟರ್ ಬೋ ಬರೋದಕ್ಕೆ ನಿರಾಕರಿಸಿದ್ದಾರೆ. ಯಾಕಂತ ಹೇಳಿದ್ರೆ ವಾಪಸ್ಸು ತಮ್ಮ ವ್ಲಾಗ್ಸ್ಗಳನ್ನು ಮಾಡುವಂಥದ್ದು, ಫೇಸ್ಬುಕ್ಕಿಗೆ ತಮ್ಮ ವಿಡಿಯೋಗಳನ್ನು ಹಾಕುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಮತ್ತೆ ದೇಶ ಸುತ್ತುವಂಥ ಕೆಲಸವನ್ನು, ಜೊತೆಗೆ ತಮ್ಮ ಗೋ ಪ್ರವಾಸ ಅನ್ನುವಂತಹ ಒಂದು ಉದ್ಯಮವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಬಿಗ್ ಬಾಸ್ಗೆ ಹೋಗಿ ಕೂತ್ರೆ ಆಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಈಗ ಡಾಕ್ಟರ್ ಬೋ ಹೋಗೋದಿಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ಇತ್ತೀಚೆಗೆ ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದಂತಹ ಈ ಮಡೆನೂರು ಮನುಗೂ ಕೂಡ ಬಿಗ್ ಬಾಸ್ ಸೀಸನ್ 12ರಿಂದ ಆಹ್ವಾನ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಈ ಸಮೀರ್ ಎಮ್ ಡಿ ಸಾಕಷ್ಟು ವಿವಾದಗಳಲ್ಲಿ ಈಗಾಗಲೇ ಸುದ್ದಿಯಲ್ಲಿದ್ದಾನೆ. ಈತನನ್ನು ಕೂಡ ಬಿಗ್ ಬಾಸ್ ಮನೆಗೆ ಕರೆಯುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಬಟ್ ಈ ಪೊಲೀಸ್ ಇನ್ವೆಸ್ಟಿಗೇಷನು ಮತ್ತು ಸೌಜನ್ಯ ಪ್ರಕರಣದ ಮತ್ತು ಈ ಧರ್ಮಸ್ಥಳ ಪ್ರಕರಣದ ಹೋರಾಟಗಳು ಇನ್ನೂ ಕೂಡ ಸಾಕಷ್ಟು ಆಯಾಮವನ್ನು ಪಡೆಯುವಂಥ ಕಾರಣಕ್ಕೋಸ್ಕರ ಕಾನೂನು ಪ್ರಕ್ರಿಯೆಗಳು ಕೂಡ ಬಾಕಿ ಇರುವಂತಹ ಕಾರಣದಲ್ಲಿ ಸಮೀರ್ ಎಮ್ ಡಿ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಅಸಾಧ್ಯ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದರೆ, ಇನ್ನು ಪ್ರಮುಖವಾಗಿ ಪುಷ್ಪ ಯಶ್ ಅವರ ತಾಯಿ ಇತ್ತೀಚೆಗೆ ನೇರವಾಗಿ ಮಾತನಾಡೋದ್ರ ಮೂಲಕ ತಾವು ಮಾಡಿದಂಥ ಸಿನಿಮಾ ಕೊತ್ತಲವಾಡಿಯನ್ನು ಪ್ರಮೋಷನ್ ಮಾಡುವಂಥ ಸಂದರ್ಭದಲ್ಲಿ ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಾನೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದರು. ಜೊತೆಗೆ ಮೊನ್ನೆ ದೀಪಿಕಾ ದಾಸ್ ಬಗ್ಗೆನೂ ಕೂಡ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟು ಮತ್ತೆ ಸುದ್ದಿಯಲ್ಲಿದ್ದರು. ಹೀಗಾಗಿ ಇವರನ್ನು ಕೂಡ ಬಿಗ್ ಬಾಸ್ ಮನೆಗೆ ಕರೆಯುವಂತಹ ಪ್ರಯತ್ನ ಆಗ್ತಿದೆ ಅನ್ನುವಂಥ ಮಾಹಿತಿ ಸಿಗ್ತಿದೆ. ಇವರು ಹೋಗಲ್ವ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಸಿಕ್ಕಿಲ್ಲ ಈ ಮೂವರದು ಕೂಡ. ಇವೆಲ್ಲದರ ನಡುವೆ ಅಂತಿಮವಾಗಿರುವಂಥದ್ದು ಯಾವಾಗ ಈ ಬಿಗ್ ಬಾಸ್ ಸೀಸನ್ 12ರ ಡೇಟ್ ಅನೌನ್ಸ್ ಆಗುತ್ತೆ ಅನ್ನುವಂಥದ್ದು. ಹೌದು, ಬಿಗ್ ಬಾಸ್ ಸೀಸನ್ 12ರ ಡೇಟ್ ಅನೌನ್ಸ್ ಆಗೋದಕ್ಕೆ ಇನ್ನೇನೋ ಕೌಂಟೌನ್ ಶುರುವಾಗಿದೆ. ಅದು ಕೂಡ ಒಂದು ಸ್ಪೆಷಲ್ ಡೇ ದಿನ ಈ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಈಗ ಗೊತ್ತಾಗಿರುವಂಥ ವಿಚಾರ. ಆಗಸ್ಟ್ 24ರಿಂದ ಈಗ ಒಂದೊಂದೇ ಸೀಸನ್ಗಳು ಶುರುವಾಗಿದ್ದಾವೆ. ಮೋಹನ್ ಲಾಲ್ ಸಾರಥ್ಯದಲ್ಲಿ ಮಲಯಾಳಂನಲ್ಲಿ ಈಗಾಗಲೇ ಬಿಗ್ ಬಾಸ್ ಆರಂಭವಾಗಿದ್ದರೆ 4ನೇ ವಾರಕ್ಕೆ ಕಾಲಿಟ್ಟಿದೆ. ಇನ್ನು ಹಿಂದಿಯಲ್ಲಿ ಕಳೆದ ಆಗಸ್ಟ್ 24ರಿಂದ ಬಿಗ್ ಬಾಸ್ ಶುರುವಾದರೆ ಸಲ್ಮಾನ್ ಖಾನ್ ಅವರ ನಾಯಕತ್ವದಲ್ಲಿ, ಈಗ ತೆಲುಗಿನಲ್ಲಿ ನಾಗಾರ್ಜುನ ನೇತೃತ್ವದಲ್ಲಿ ಸೆಪ್ಟೆಂಬರ್ 7ರಿಂದ ಬಿಗ್ ಬಾಸ್ ಶುರು ಆಗುತ್ತೆ. ಕರ್ನಾಟಕದಲ್ಲಿ ಯಾವಾಗ ಈ ಕಾರ್ಯಕ್ರಮ ಅನ್ನುವಂಥ ಸುಳಿವು ಸದ್ಯಕ್ಕಂತೂ ಇಲ್ಲ. ಪ್ರಸಾರದ ದಿನಾಂಕ ಕೂಡ ಬಹಿರಂಗ ಆಗಿಲ್ಲ. ಇಲ್ಲಿವರೆಗೆ ಒಂದೇ ಒಂದು ಪ್ರೋಮೋ ಕೂಡ ಹೊರಗಡೆ ಬಂದಿಲ್ಲ. ಈ ಬಾರಿಯ ಕಾರ್ಯಕ್ರಮದ ಥೀಮ್ ಏನು ಅನ್ನೋದು ಕೂಡ ಗೊತ್ತಾಗಿಲ್ಲ. ಕೇವಲ ಲೋಗೋ ಒಂದು ಅನೌನ್ಸ್ ಆಗಿದೆ, ಅದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಹೀಗಾಗಿ ಸೆಪ್ಟೆಂಬರ್ 2ಕ್ಕೆ ಇದರ ಉತ್ತರ ಸಿಗುವಂಥ ಚಾನ್ಸಸ್ ಇದೆ. ಏನು, ಯಾವಾಗ, ಎಂತ ಅನ್ನುವಂತಹ ಒಂದು ಉತ್ತರ ಸಿಗುವಂಥ ಚಾನ್ಸಸ್ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸೆಪ್ಟೆಂಬರ್ 2ಕ್ಕೆ ಸುದೀಪ್ ಅವರ ಹುಟ್ಟುಹಬ್ಬ. ಹಾಗಾಗಿ ಆವತ್ತೇ ಬಿಗ್ ಬಾಸ್ ಸುತ್ತ ಇರುವಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಈ ಕುರಿತು ಮಾಧ್ಯಮಗಳಲ್ಲಿ ಈಗಾಗಲೇ ವರದಿ ಶುರುವಾಗಿದೆ. ಈ ಬಿಗ್ ಬಾಸ್ ಸೀಸನ್ 12ರ ಚೊಚ್ಚಲ ಪ್ರೋಮೋವನ್ನು ಸೆಪ್ಟೆಂಬರ್ 2ನೇ ತಾರೀಕು ಅಂದರೆ ಸುದೀಪ್ ಬರ್ತ್ಡೇ ದಿನವೇ ರಿಲೀಸ್ ಮಾಡಲಿದ್ದಾರೆ. ಯಾವತ್ತಿನಿಂದ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗ್ತಿದೆ, ಪ್ರಸಾರ ಶುರುವಾಗ್ತಿದೆ, ಜೊತೆಗೆ ಥೀಮ್ ಹೇಗಿರ್ತದೆ, ಏನು ಈ ಬಾರಿಯ ವಿಶೇಷತೆ ಎಲ್ಲವನ್ನು ಕೂಡ ಅವತ್ತೇ ರಿವೀಲ್ ಮಾಡುವಂಥ ಚಾನ್ಸಸ್ ಇದೆ. ಹಾಗಾಗಿ ಸೆಪ್ಟೆಂಬರ್ 2ರವರೆಗೂ ಕೂಡ ನಾವೆಲ್ಲರೂ ಕೂಡ ಕಾಯಲೇಬೇಕು. ಜೊತೆಗೆ ಡೇಟ್ ಕೂಡ ಅನೌನ್ಸ್ ಆಗಲಿದೆ. ಈಗ ಅದಿರಲಿ, ಈ ಲಿಸ್ಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈಗ ನಾನು ಕೊಟ್ಟಂತಹ ಲಿಸ್ಟ್ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಯಾರು ಬಂದರೆ ಒಳ್ಳೆಯದು, ಯಾರು ಬರದೇ ಇದ್ರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.